ನಮ್ಮ ರಾಜ್ಯದ ಸಂಘಟನೆಯ ಯುವ ಮುಖಂಡ ಅಂತ ದತ್ತಾತ್ರೇಯ ಅವರೇ, ಸನ್ಮಾನಿಸುತ್ತ ಅಶೋಕ್ ನಾಯ್ಕರವರೇ, ನಮ್ಮ ಹಿರಿಯರಂತ ಸನ್ಮಾನಿಸುತ್ತ ರುದ್ರೇಗೌಡರವರೇ, ನಮ್ಮ ಜಿಲ್ಲೆಯನ್ನು ಕೂಡ ಸೇರ್ಕೊಂಡು ನಮ್ಮ ವಿಭಾಗದ ಪ್ರಭಾರಿಗಳಾದಂಥ ಸನ್ಮಾನಿಸುತ್ತ ಸಿದ್ದರಾಮಣ್ಣ ಅವರೇ, ನಮ್ಮ ಪತ್ರಿಕಾ ಪಕ್ಷದ ಸ್ಥಾನ ಮಾಧ್ಯಮ ಪ್ರಮುಖ ಕೊಟ್ಬಿಡಪ್ಪ ಅವ್ರು ಬಂದ್ಮೇಲೆ ಕೊಡ್ತೀರಾ. ಮಾಧ್ಯಮ ಪ್ರಮುಖರಾದಂತ ಚಂದ್ರಶೇಖರ್ ಅವರೇ, ಸನ್ಮಾನಿಸಿದ ಕುಮಾರಸ್ವಾಮಿಗಳೇ, ಸನ್ಮಾನಿಸಿದ ಜ್ಯೋತಿ ಪ್ರಕಾಶ್ ಅವರೇ, ಅತ್ಯಂತ ಸದಾ ಗಂಭೀರವಾಗಿ ಇರುವಂತ ನಮ್ಮ ವಕೀಲರು, ನಮ್ಮ ಭದ್ರಾವತಿಯ ಮುಖಂಡ ಅಂತ ರುದ್ರೇಶ್ ಅವರೇ, ಹಿರಿಯ ಅಂತ ಬೆಳಕಿ ಕೃಷ್ಣಮೂರ್ತಿಗಳೇ, ಸನ್ಮಾನಿಸಿದ ಸಂತೋಷ್ ರವರೇ, ಬಂದಂತ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲರೂ ಕೂಡ ಒಂದು ವಿಶೇಷವಾದಂತ ಒಂದು ದಿನ ಇವತ್ತು. ಆಪರೇಷನ್ ಸಿಂಧೂರ್ ಮೊದಲ ಒಂದು ವಾರ್ಷಿಕೋತ್ಸವದ ಒಂದು ದಿನ ಇವತ್ತು. ಆಪರೇಷನ್ ಸಿಂಧೂರ್ ನಡೆದು ಒಂದು ವರ್ಷ ಆಗಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಪೆಹಲ್ಗಾವಲ್ಲಿ 26 ಅಮಾಯಕ ಭಾರತೀಯರನ್ನ ನಿನ್ನ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದಂತ ಉಗ್ರರಿಗೆ ಭಾರತ ನೀಡಿದಂತ ಒಂದು ದಿಟ್ಟ ಪ್ರತ್ಯುತ್ತರ ಆಪರೇಷನ್ ಸಿಂಧೂರ್ ಈಗಾಗಲೇ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗದೆ ಸನ್ಮಾನಿಸಿದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಭಾರತದ ಒಂದು ಬಲಿಷ್ಠ ಸಂಕಲ್ಪದ ಒಂದು ಸಂಕೇತ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಅಮಾಯಕ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನ ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನ ಹೊಕ್ಕಿ ಹೊಡೆಯುವಂತ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂತ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಗೆ ಗೊತ್ತಿದೆ 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನೆಲೆಗಳನ್ನ ಸುಮಾರು 9ರಿಂದ 10 ನೆಲೆಗಳನ್ನ ಧ್ವಂಸ ಮಾಡಿದಂತ ದಿನನೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ವಿಚಾರ. ಅವರ ಕರ್ತವ್ಯ ನಿಷ್ಠೆ ಮತ್ತೆ ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನು ಹಾಕೊಟ್ಟಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂತ ಒಂದು ದಿನನೂ ಕೂಡ ಹೌದು. ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನ ಝೀರೋ ಟಾಲರೆನ್ಸ್ ಅನ್ನ ಗುರಿಯಾಗಿಟ್ಕೊಂಡು ದೇಶವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಹಿಂದೆಲ್ಲ ನಮ್ಮನ್ನು ಕೆಣಕಿದ್ರೆ ಎಲ್ಲ ಒಂದು ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ದೇಶವನ್ನು ನಡೆಸುವಂತ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಆದ್ರೆ ಇವತ್ತು ಭಾರತವನ್ನ ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಗಡಿಯಾಚೆಯ ಒಂದು ಶತ್ರುಗಳಿಗೆ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಂತ ಒಂದು ದಿನ. ಮತ್ತು ವಿಶೇಷವಾಗಿ ಅವರು ಅವತ್ತು ಉಪಯೋಗಿಸಿದಂತಹ ಕ್ಷಿಪಣಿಗಳಿರ್ಬೋದು, ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಅಭಿಯಾನದ ಒಂದು ಯಶಸ್ವಿಗೆ ಒಂದು ಸಾಕ್ಷಿನೂ ಕೂಡ ಅವತ್ತು ಆಗಿದ್ದು ಗೊತ್ತಂತ ವಿಚಾರ. ಹಾಗಾಗಿ ಇವತ್ತಿನ ಒಂದು ದಿನವನ್ನ ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಗಿರುವಂತ ಎಲ್ಲ ಶಕ್ತಿಗಳಿಗೆ ಕೈ ಜೋಡಿಸಿದಂತ ಆ ಪರಾಕ್ರಮ ಸೈನಿಕರಿಗೆ
ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಆ ಅಭ್ಯುದಯ ಒಂದು ವಿಶೇಷವಾದಂತ ಒಂದು ನಮ್ಮ ತಾಯಿಂದಿರ ಒಂದು ಸಿಂಧೂರವನ್ನು ಮುಟ್ಟಿದ್ರೆ, ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ ಕೊಟ್ಟಂತ ದೇಶದ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.